ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಗೈಸ್, ಗೆದ್ದು ಚರಿತ್ರೆ ಸೃಷ್ಟಿಸಿದ ಟೀಮ್ ಇಂಡಿಯಾ ಇಂಗ್ಲೆಂಡ್ ಆರ್ಭಟಕ್ಕೆ ಭಾರತ ತಂಡ ಸೂಪರ್ ಆದಂಥ ಉತ್ತರನೇ ಕೊಟ್ಟಿದ್ದಾರೆ. ಇಂಗ್ಲೆಂಡ್ ತಂಡ ಧ್ವಂಸ ಆಗಿದೆ. ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಜಯ ಸಿಕ್ಕಿದೆ. ಕ್ರಿಕೆಟ್ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಜಯ ಯಾವ ತಂಡಕ್ಕೂ ಕೂಡ ಸಿಕ್ಕಿಲ್ಲ. ಗೈಸ್, ಯಾರ್ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಅಂತ ಹೇಳ್ತಾ ಬನ್ನಿ ಗಾಯ್ಸ್, ವಿಡಿಯೋನ ಮುಂದುವರ್ಸೋಣ. ನಮ್ಮ ಟೀಮ್ ಇಂಡಿಯಾ ತಂಡ ಇಂಗ್ಲೆಂಡ್ ತಂಡವನ್ನು ಕೇವಲ 122 ರನ್ಗಳಿಗೆ ಆಲ್ಔಟ್ ಮಾಡಿದ್ದಾರೆ. ಇಂಡಿಯಾ ವಾನ್ ಬೈ 434 ರನ್ಸ್. ಗಾಯ್ಸ್, ಈ ಥರ ದೊಡ್ಡ ಜಯ ಯಾವುದೇ ಬೇರೆ ತಂಡ ತಗೊಂಡಿಲ್ಲ. ಇಂಡಿಯಾ ಇವತ್ತು 430 ರನ್ಗೆ ಡಿಕ್ಲೇರ್ನ ಕೊಡ್ತಾರೆ. ಇಂಗ್ಲೆಂಡ್ಗೆ ಬೇಕಾಗಿದ್ದಿದ್ದು 557 ರನ್, ಆದರೆ ಅವರಿಗೆ ಹೊಡೆಯೋದಕ್ಕೆ ಆಗಲೇ ಇಲ್ಲ. 122 ರನ್ಗಳಿಗೆ ಆಲ್ಔಟ್ ಆಗಿದ್ದಾರೆ. ಜಡೇಜಾ 5 ವಿಕೆಟ್, ಕುಲ್ದೀಪ್ ಯಾದವ್ 2 ವಿಕೆಟ್, ರವಿಚಂದ್ರನ್ ಅಶ್ವಿನ್ 1 ವಿಕೆಟ್, ಬುಮ್ರಾ 1 ವಿಕೆಟ್ ಹಾಗೂ ಮೊಹಮ್ಮದ್ ಸಿರಾಜ್ ವಿಕೆಟ್ ತೆಗೆದಿಲ್ಲ. ಆದರೆ ಸೂಪರಾಗಿ ರನ್ಔಟ್ ಮಾಡಿದರು. ಸೂಪರಾಗಿ ಅವರು ರನ್ಔಟ್ನ ಮಾಡಿದ್ದಾರೆ. ಗೈಸ್, ನೆನಪಿರಲಿ, ಈ ಒಂದು ಪಂದ್ಯದಲ್ಲಿ ಸೂಪರಾಗೇ ಬಾಲಿಂಗ್ ಮಾಡಿದ್ದು ಹೋಂಬೈ ರವೀಂದ್ರ ಜಡೇಜಾ. ಟೋಟಲಾಗಿ 7 ವಿಕೆಟ್ಸ್ನ ತೆಗೆದಿದ್ರು. ಈ ಒಂದು ಪಂದ್ಯದಲ್ಲಿ ಹಾಗೆಯೇ ಶತಕವನ್ನು ಕೂಡ ಬಾರಿಸಿದ್ದಾರೆ. ಯಶಸ್ವಿ ಜಯಸ್ವಾಲ್ ಅವರ ಬ್ಯಾಟಿಂದ ಡಬಲ್ ಸೆಂಚುರಿ ಕೂಡ ಬಂದಿದೆ. ಗಾಯ್ಸ್, ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಜಯನೇ ಸಿಕ್ಕಿದೆ ಅಂತ ಹೇಳ್ಬೋದು. ಇತಿಹಾಸದಲ್ಲೇ ಈ ರೀತಿ ದೊಡ್ಡ ಜಯ ಯಾವುದೇ ತಂಡಕ್ಕೂ ಕೂಡ ಸಿಕ್ಕಿಲ್ಲ. 434 ರನ್ಗಳಿಂದ ಜಯವನ್ನು ಸಾಧಿಸಿದ್ದಾರೆ ನಮ್ಮ ಟೀಮ್ ಇಂಡಿಯಾ. ಬೆಂಕಿ ಅಲ್ವಾ ಗಾಯ್ಸ್? ಹಾಗೆ ಈ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಹಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಂತ ಇವಾಗಲೇ ಹೋಗಿ ಕಮೆಂಟ್ ಮಾಡಿ ಗಾಯ್ಸ್.